Hello, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸಬ್ರಾದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ಚಾನಲ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ವಿಡಿಯೋನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡೋಕ್ಕೋಗಲ್ಲ. ಸೊ ಸ್ಟ್ರೈಟ್ ಅವೇ ಪಾಯಿಂಟಿಗೆ ಬರ್ತೀನಿ. ಸೊ ಆಲ್ರೆಡಿ ತಮ್ಮನೇ ನೋಡಿರ್ತೀರ, ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ವಿಚ್ ಈಸ್ ದ ಬೆಸ್ಟ್ ಫಂಡೆಡ್ ಅಕೌಂಟ್ ಟು ಟ್ರೇಡ್. ಸೊ ಏನಕ್ಕೆ ಬೇರೆ ಫಂಡೆಡ್ ಅಕೌಂಟ್ಸ್ಗಿಂತ ಇದು ಬೆಸ್ಟ್ ಅಂತ ಒಂದು ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಆ್ಯಂಡ್ ದಿಸ್ ಈಸ್ ದ ಥಿಂಗ್ ಐ ಆಮ್ ಯೂಸಿಂಗ್ ಫ್ರಮ್ ಲಾಂಗ್ ಬ್ಯಾಕ್. ಸೊ ಟಿಲ್ ನೌ ಐಮ್ ನಾಟ್ ಡಿಡ್ ನಾಟ್ ಫೇಸ್ ಎನಿ ಇಶ್ಯೂ. ಸೊ ಅದರಿಂದ ಯು ಕ್ಯಾನ್ ಯೂಸ್. ಆ್ಯಂಡ್ ಯಾವ್ದಾವ್ದು ಫಂಡೆಡ್ ಅಕೌಂಟ್ ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಸ್ಟೂಡೆಂಟ್ಸ್ ಗೊತ್ತು, ಬಟ್ ಹೊಸಬ್ರಿಗೆ ಯಾವ್ದು ಗೊತ್ತಿಲ್ಲ ಅಂತಂದ್ರೆ ಐಲ್ ಶೇರ್ ದಟ್ ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್, ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ, ಅಲ್ಲಿಂದ ಹೋಗಿ, ಇಲ್ಲಾಂದ್ರೆ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಒಂದು ಹೇಳ್ತೀನಿ. ದ ಸಿಂಪಲ್ ರೀಸನ್, ಇಫ್ ಯು ಫೇಸ್ ಎನಿ ಇಶ್ಯೂ ಫಾರ್ ದ ಫ್ಯೂಚರಲ್ಲಿ, ಏನೇ ಇಶ್ಯೂಸ್ ಆದ್ರೂ ನಿಮ್ಮ ಪರವಾಗಿ ನಾವು ಮಾತಾಡ್ಬೋದು. ಬಿಕಾಸ್ ಯು ವಿಲ್ ಬಿ ಅಂಡರ್ ಮೈ ರೆಫರಲ್, ರೈಟ್? ಎನಿಥಿಂಗ್ ವಿಡ್ರಾಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅಕೌಂಟ್ ರಿಲೇಟೆಡ್ ಆಗಿರ್ಬೋದು, KYC ರಿಲೇಟೆಡ್ ಏನೇ ಇರಲಿ. ಸೊ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಟು ಕ್ಲಿಯರ್ ದಟ್. ಸೊ ದಟ್ ಈಸ್ ಓನ್ಲಿ ರೀಸನ್ ಐ ಆಮ್ ಆಸ್ಕಿಂಗ್ ಯು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಕ್ಲಿಕ್ ದಟ್. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ, ಎವ್ರಿವೇರ್. ಓಕೆ. ಸೊ ಒನ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ, ಲೈಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಓಕೆ. ಸೊ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ಒಂದು ಇನ್ಸ್ಟೆಂಟ್ ಫಂಡಿಂಗ್ ಅಂತಿದೆ, ಇನ್ನೊಂದು 1 ಫೇಸ್ ಅಂತಿದೆ, ಇನ್ನೊಂದು 2 ಫೇಸ್ ಅಂತಿದೆ. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಂದ್ರೆ ಏನು, 1 ಫೇಸ್ ಅಂದ್ರೆ ಏನು, 2 ಫೇಸ್ ಏನಂದ್ರೆ, ಇದ್ರದ್ದೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ವೆದರ್ ಟು ಗೋ ಫಾರ್ ಇನ್ಸ್ಟೆಂಟ್ ಫಂಡಿಂಗ್ ಹೋಗ್ಬೇಕಾ, 1 ಫೇಸ್ 2 ಫೇಸ್ ಹೋಗ್ಬೇಕಾ ಅಂತ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಬಟ್ ಒಂದು ಗ್ಲಾನ್ಸ್ ಆಗಿ ಇವಾಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಂತಂದ್ರೆ, ನೀವು ಇಲ್ಲಿ ಯಾವುದೇ ಚಾಲೆಂಜಸ್ ಕ್ಲಿಯರ್ ಮಾಡಂಗಿಲ್ಲ. ಯು ಆರ್ ನಾಟ್ ಯಾವುದೇ ಚಾಲೆಂಜಸ್ ಕ್ಲಿಯರ್ ಮಾಡಂಗಿಲ್ಲ. ನಿಮಗೆ ಡೈರೆಕ್ಟ್ ಆಗಿ ಫಂಡೆಡ್ ಅಕೌಂಟ್ಸ್ ಕೊಡ್ತಾರೆ. ಸೊ ಏನು ಪ್ರಾಫಿಟ್ಸ್ ಮಾಡ್ತಿರೋ ಅದನ್ನು ವಿಡ್ರಾ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಬಟ್ 1 ಫೇಸ್ ಮತ್ತೆ 2 ಫೇಸ್ ಅಂತಂದ್ರೆ, 2 ಫೇಸ್ ಅಲ್ಲಿ ನಿಮಗೆ 2 ಚಾಲೆಂಜ್ ಅಕೌಂಟ್ ಇರುತ್ತೆ. 2 ಚಾಲೆಂಜ್ ಅಕೌಂಟ್ ಅಲ್ಲಿ 10%, 8%, 5% ಟಾರ್ಗೆಟ್ಸ್ ಇರುತ್ತೆ. ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ 1 ಫೇಸ್ ಅಲ್ಲಿ ಒನ್ ಚಾಲೆಂಜ್ ಅಕೌಂಟ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಫಂಡೆಡ್ ಅಕೌಂಟ್ಸ್ ಕೊಡ್ತಾರೆ. ಸೊ ಇದರಲ್ಲಿ ನಿಮ್ದು ಟ್ರೇಡಿಂಗ್ ಸ್ಕಿಲ್ಸ್ ನ ಪ್ರೂವ್ ಮಾಡಿ ನೀವು ಫಂಡೆಡ್ ಅಕೌಂಟ್ ತಗೋಬೇಕು. ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಫಂಡೆಡ್ ಅಕೌಂಟ್ ಕೊಡ್ತಾರೆ, ಯಾವ್ದು ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ. ಸೊ ಎಲ್ಲರೂ ಇದಕ್ಕೆ ಹೋಗ್ಬೋದಲ್ಲ, ಯಾಕೆ ಇದಕ್ಕೆ ಹೋಗ್ತಾರೆ ಅಂತ ಅನಿಸಿ. ಕಂಪೇರ್ಡ್ ಟು 1 ಫೇಸ್ ಅಂಡ್ 2 ಫೇಸ್ ಚಾಲೆಂಜ್ ಅಕೌಂಟ್ಗೂ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ ಕಂಪೇರ್ ಮಾಡಿದ್ರೆ, ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ ಇಸ್ ಬಿಟ್ ಕಾಸ್ಟ್ಲಿ. ಎಂತಕ್ಕೆ ಅಂದ್ರೆ, ನಿಮಗೆ ಅವರು ಡೈರೆಕ್ಟ್ ವಿತೌಟ್ ಚೆಕಿಂಗ್ ಯುವರ್ ಸ್ಕಿಲ್ಸ್ ನಿಮ್ಗೆ ಅಕೌಂಟ್ಸ್ ಕೊಡ್ತಾ ಇದ್ದಾರೆ. ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಹ್ಯಾವ್ ದ ರೈಟ್ ಸ್ಟ್ರಾಟಜಿ, ಅದು ಹೇಳ್ತಾ ಇದೀನಿ, ಇಫ್ ಯು ಹ್ಯಾವ್ ದ ರೈಟ್ ಸ್ಟ್ರಾಟಜಿ ದೆನ್ ಓನ್ಲಿ ಕಮ್ ಟು ದ ಫಂಡೆಡ್ ಅಕೌಂಟ್ಸ್. ಇಲ್ಲ ಅಂದ್ರೆ ಫಂಡೆಡ್ ಅಕೌಂಟ್ಸ್ ಬರಕ್ಕೆ ಹೋಗ್ಬೇಡಿ. ಆರ್ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್, ಎಸ್ ಯು ಕ್ಯಾನ್. ಅಂಡ್ ನಿಮ್ಗೆ ಇಲ್ಲಿ 2 ಟ್ರೇಡಿಂಗ್ ಮಾಡಕ್ಕೆ 3 ಪ್ಲಾಟ್ಫಾರ್ಮ್ ಇದೆ. ಒಂದು ಬಂದು ಮ್ಯಾಚ್ ಟ್ರೇಡರ್ ಇದೆ, ಸಿ ಟ್ರೇಡರ್ ಇದೆ, ಅಂಡ್ ಸಾರಿ ಮೆಟಾ ಟ್ರೇಡರ್ ಇದೆ, ಸಿ ಟ್ರೇಡರ್ ಇದೆ, ಮ್ಯಾಚ್ ಟ್ರೇಡರ್ ಇದೆ. ಇಟ್ಸ್ ಲೆಫ್ಟ್ ಟು ಯು, ವಿಚ್ ಎವರ್ ಯು ಚೂಸ್, ಯು ಕ್ಯಾನ್ ಚೂಸ್. ಅಂಡ್ ಕಮಿಷನ್ ಫ್ರೀ ಅಂಡ್ ರಾ ಸ್ಪ್ರೆಡ್ಸ್. ಸೊ ಕಮಿಷನ್ ಫ್ರೀ ಅಂತಂದ್ರೆ ನಿಮಗೆ ಕಮಿಷನ್ ₹1 ಚಾರ್ಜ್ ಆಗಲ್ಲ, ಬಟ್ ನಿಮಗೆ ಸ್ಪ್ರೆಡ್ಸ್ ತುಂಬಾ ಇರುತ್ತೆ. ಅಂದ್ರೆ ನೀವು ₹1 ಬೈ ಮಾಡಿದ್ರೆ ₹1.5 ಬೈ ಆಗುತ್ತೆ, ಈ ತರ ಸ್ಪ್ರೆಡ್ಸ್. ರಾ ಸ್ಪ್ರೆಡ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಅಲ್ಲಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಅಲ್ಲಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಕಮಿಷನ್ ಚಾರ್ಜ್ ಆಗುತ್ತೆ. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ, ಡೈರೆಕ್ಟ್ ಫಂಡೆಡ್ ಅಕೌಂಟ್ ಅಲ್ಲಿ ನಿಮಗೆ $625 ಅಂತ ಹಿಡಿದು $80,000 ಗಂಟ ದೇ ವಿಲ್ ಫಂಡ್ ಯು. $10,000 ಫಂಡೆಡ್ ಅಕೌಂಟ್ಗೆ ಇಟ್ ವಿಲ್ ಕಾಸ್ಟ್ ಯು ಆಲ್ಮೋಸ್ಟ್ $440. ಓಕೆ. ಸೊ ನಿಮಗೆ ಇಷ್ಟು ಆಪರ್ಚುನಿಟಿ ಇದೆ. ಇಲ್ಲ ನೀವು 1 ಫೇಸ್ಗೆ ಹೋಗ್ತೀರಾ ಅಂತಂದ್ರೆ, 1 ಫೇಸ್ ಅಲ್ಲಿ 5,000 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 2 lakh ಗಂಟ ತಗೊಬೋದು. ಈವನ್ ಇನ್ 2 ಫೇಸ್ ಆಸ್ ವೆಲ್, $5,000 ಇಂದ $2 lakh ಗಂಟ ನೀವು ತಗೊಬೋದು. ಅದ್ರಲ್ಲಿ ಆಡ್ ಆನ್ ಕೂಡ ಇದೆ. ಆಡ್ ಆನ್ ಅಂದ್ರೆ ಏನು, ಅಲೋ ನ್ಯೂಸ್ ಟ್ರೇಡಿಂಗ್. ಯೂಶಲಿ ಎಲ್ಲ ಫಂಡೆಡ್ ಅಕೌಂಟ್ ನಿಮ್ಗೆ ನ್ಯೂಸ್ ಟ್ರೇಡಿಂಗ್ ಅಲೋ ಮಾಡಲ್ಲ, ಬಟ್ ಇದರಲ್ಲಿ ನೀವು ನ್ಯೂಸ್ ಟ್ರೇಡಿಂಗ್ ಟ್ರೇಡ್ ಮಾಡ್ಬೋದು. ಇಫ್ ಯು ಆಡ್ ಆನ್ ದಿಸ್, ಇದು ಆಡ್ ಮಾಡ್ಕೊಂಡು ನ್ಯೂಸ್ ಕೂಡ ಟ್ರೇಡ್ ಮಾಡ್ಬೋದು. ಆಮೇಲೆ ಯೂಶಲಿ 80% ಪ್ರಾಫಿಟ್ ಸ್ಪ್ಲಿಟ್ ಕೊಡ್ತಾರೆ. ಇದರಲ್ಲಿ ನೀವು ಇನ್ನ ಬೇಕಾದ್ರೆ 90% ಕೂಡ ತಗೊಬೋದು, ಇಲ್ಲಿ ಆಡ್ ಆನ್ ಮಾಡ್ಕೊಂಡ್ರೆ. ಆಮೇಲೆ ಪ್ರಾಫಿಟ್ ಟಾರ್ಗೆಟ್. ಸೊ ಫೇಸ್ ಕ್ಲಿಯರ್ ಮಾಡ್ಬೇಕಾದ್ರೆ 8%, ಈ 5% ಏನು ಟಾರ್ಗೆಟ್ ಇರುತ್ತಲ್ವಾ, ಇದರಲ್ಲಿ 2% ಕಡಿಮೆ ಮಾಡ್ಬೋದು, ಅದು ಕೂಡ ಆಡ್ ಆನ್ ಮಾಡ್ಕೊಬೋದು. ಇದಕ್ಕೆ ನಾನು ಇನ್ಸ್ಟೆಂಟ್ ಫಂಡಿಂಗ್ ಇಸ್ ಬೆಸ್ಟ್ ಅಂತ ಹೇಳ್ತಾ ಇರೋದು. ಅದಾದ್ಮೇಲೆ ಮ್ಯಾಕ್ಸಿಮಮ್ ಡ್ರಾ ಡೌನ್, ಯೂಶಲಿ ನಿಮಗೆ 1 ಫೇಸ್ ಅಲ್ಲಿ 3% ಅಷ್ಟೇ ಇದೆ. ತಿರ್ಗಾ ಇನ್ನ 2% ಆಡ್ ಮಾಡ್ಕೊ, ಓವರ್ ಆಲ್ 5% ಪರ್ ಡೇ ನಾರ್ಮಲ್ 2 ಫೇಸ್ ಅಕೌಂಟ್ ತರ ಮಾಡ್ಕೊಬೋದು. ಇದು ಆಡ್ ಆನ್ ಮಾಡ್ಕೊಬೋದು. ಆಮೇಲೆ ಮಿನಿಮಮ್ 3 ಡೇಸ್ ಟ್ರೇಡಿಂಗ್ ಮಾಡ್ಬೇಕಲ್ಲ, ಅದು ಕೂಡ ರಿಮೂವ್ ಮಾಡ್ಬೋದು. ಸೊ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಇಯರ್. ಯಾವ್ದಾದ್ರು 1 ಫೇಸ್ 2 ಫೇಸ್ ಕೂಡ ಇದೆ. ಅಂಡ್ ಇಫ್ ಯು ಗೋ ಫಾರ್ ಇನ್ಸ್ಟೆಂಟ್ ಫಂಡಿಂಗ್ ಹೋದ್ರು ಅಷ್ಟೇ, ಇಲ್ಲಿ ನ್ಯೂಸ್ ಟ್ರೇಡಿಂಗ್ ರಿಮೂವ್ ಮಾಡ್ಬೋದು. ಆಮೇಲೆ ಪ್ರಾಫಿಟ್ ಇನ್ನ 10%, ಟೋಟಲ್ 90% ಗಂಟ ಯು ಕ್ಯಾನ್ ಟೇಕ್ ದ ಪ್ರಾಫಿಟ್ಸ್. ಓಕೆ. ಅದಾದ್ಮೇಲೆ ಆಸ್ ಯು ಕ್ಯಾನ್ ಸಿಯರ್, ಸೊ ಪೇಔಟ್ಸ್ ಎವ್ರಿ 14 ಡೇಸ್. ನಿಮಗೆ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟಲ್ಲಿ ನಿಮಗೆ ಎವ್ರಿ 14 ಡೇ ಫಸ್ಟ್ ಪೇಔಟ್ ಬಂದು 14 ಡೇಸ್. ಅದಾದ್ಮೇಲೆ ಎವ್ರಿ ಬೈ ವೀಕ್ಲಿ ಪೇಔಟ್ಸ್ ತಗೋಬೋದು. ಬಟ್ ಫಸ್ಟ್ ಪೇಔಟ್ ಮಾತ್ರ 14 ಡೇಸ್ ಇರುತ್ತೆ. ಪ್ರಾಫಿಟ್ ಟಾರ್ಗೆಟ್ಸ್ ಇಲ್ಲ. ಮೇನ್ ಅಡ್ವಾಂಟೇಜ್ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟಲ್ಲಿ, ಈ ಇನ್ಸ್ಟೆಂಟ್ ಅಕೌಂಟಲ್ಲಿ ಏನು ಅಡ್ವಾಂಟೇಜ್ ಅಂತಂದ್ರೆ, ನಿಮಗೆ ಡೈಲಿ ಡ್ರಾಡೌನ್ ಇಲ್ಲ. ಓವರ್ ಆಲ್ ಡ್ರಾಡೌನ್ 10% ಅಂದ್ರೆ ಅಕೌಂಟ್ ಮೇಲೆ. ಫಾರ್ ಎಕ್ಸಾಂಪಲ್ $10,000 ಅಂದ್ರೆ ನಿಮಗೆ $1,000 ಮ್ಯಾಕ್ಸಿಮಮ್ ಲಾಸ್ ಯು ಕ್ಯಾನ್ ಟೇಕ್. ಡೈಲಿ ಲಾಸೇ ಇಲ್ಲ.
ನಿಮಗೆ ಬೇರೆ ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ಸ್ ಎಲ್ಲ ನಿಮಗೆ ಡೈಲಿ 3% ಅಷ್ಟೇ, 3% 2% ಗಂಟ ಎಲ್ಲ ಇದೆ. ಬಟ್ ನಿಮಗೆ ಓವರ್ ಆಲ್ ಲಾಸ್ ಇದೆ ಅಷ್ಟೇ, ಡೈಲಿ ಡ್ರಾ ಡೌನ್ ಇಲ್ಲ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್, ಯು ಕ್ಯಾನ್ ಯುಟಿಲೈಸ್ ದಿಸ್. ಪ್ರಾಫಿಟ್ ಸ್ಪ್ಲಿಟ್ 80% ಆ್ಯಡ್ ಆನ್ ಮಾಡ್ಕೊಂಡ್ರೆ 90% ಆಗುತ್ತೆ. ಓಕೆ, ಆಮೇಲೆ ಸ್ಕೇಲ್ ಅಪ್ ಆಗುತ್ತೆ ಅಕೌಂಟ್ ಸೈಜ್ ಡಬಲ್ಸ್ ಈಚ್ ಟೈಮ್ ಯು ಗೆಟ್ 10% ಪ್ರಾಫಿಟ್. ಸ್ಕೇಲಿಂಗ್ ಅಪ್ ಟು 1.28 ಮಿಲಿಯನ್ ಗಂಟೆ ಸ್ಕೇಲ್ ಮಾಡ್ಕೊಬೋದು. ಈ $5,000 ಅಕೌಂಟ್ನ 10% ಪ್ರಾಫಿಟ್ ಮಾಡಿ ನೀವು ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಕೌಂಟ್ ಕೂಡ ಗ್ರೋ ಹೋಗ್ತಾ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಲೆವರೇಜ್ ಅದೆಲ್ಲ ಬಿಡಿ. ಸೊ ಇದು ಆಮೇಲೆ ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ಒನ್ ಫೇಸ್ಗೆ ಬಂದರೆ ನಿಮಗೆ ಪ್ರಾಫಿಟ್ ಟಾರ್ಗೆಟ್ ಪೇಔಟ್ ಆನ್ ಡಿಮ್ಯಾಂಡ್ ಇರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿದೆ ಅದು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಾಫಿಟ್ ಟಾರ್ಗೆಟ್ ಬಂದು ನಿಮಗೆ 10% ಇರುತ್ತೆ. ಒನ್ ಫೇಸ್ ಅಕೌಂಟಲ್ಲಿ ಯು ಹ್ಯಾವ್ ಟು ಮೇಕ್ 10% ಟಾರ್ಗೆಟ್. ಅದು ನೀವು ಆ್ಯಡ್ ಆನ್ ಮಾಡ್ಕೊಂಡ್ರೆ ಇದು 8% ಟರ್ನ್ ಆಗುತ್ತೆ. ಡೈಲಿ ಡ್ರಾ ಡೌನ್ 3%, ಓವರ್ ಮ್ಯಾಕ್ಸ್ ಡ್ರಾ ಡೌನ್ 6%. ನಿಮಗೆ ಬೇರೆ ಫಂಡೆಡ್ ಅಕೌಂಟ್ಸಲ್ಲಿ ಒನ್ ಫೇಸ್ ಅಕೌಂಟಲ್ಲಿ ಡೈಲಿ ಡ್ರಾ ಡೌನ್ 3% ಇರುತ್ತೆ, ಓವರ್ ಆಲ್ ಡ್ರಾ ಡೌನ್ ಬಂದು 6% ಇರುತ್ತೆ. ಬಟ್ ಇಲ್ಲಿ 8% ಇದೆ. ಸಿ ಯು ಹ್ಯಾವ್ ದಟ್ ಅಡ್ವಾಂಟೇಜ್. ಆಮೇಲೆ ಪ್ರಾಫಿಟ್ ಸ್ಪ್ಲಿಟ್ 80% ಕ್ಯಾನ್ ಬಿ ಇನ್ಕ್ರೀಸ್ಡ್ ಅಪ್ ಟು 90% ಬೈ ಅಚೀವಿಂಗ್ 10% ಪ್ರಾಫಿಟ್ ಇನ್ 3 months. ನೀವು ಆ್ಯಡ್ ಮಾಡ್ಕೊಂಡಿಲ್ಲ ಅಂದ್ರೂ 3 ಮಂತ್ ನೀವು ಪ್ರಾಫಿಟ್ಸ್ ಮಾಡ್ಕೊಂಡ್ರೆ 10%, 10% 3 ಮಂತ್ಸ್ ಪ್ರಾಫಿಟ್ ಇತ್ತು ಅಂದರೆ 90% ನಿಮ್ಗೆ ಪ್ರಾಫಿಟ್ ಕೊಡ್ತಾರೆ. ಆಮೇಲೆ ಸ್ಕೇಲಿಂಗ್ ಅಕೌಂಟ್ ಸೈಜ್ ಗ್ರೋಸ್ ಪ್ಲಸ್ 25% ಎವ್ರಿ 90 days ಇಫ್ 10% ಪ್ರಾಫಿಟ್ ಅಚೀವ್ಡ್ ಅಪಾನ್ ದ ಡಬಲ್ ದಿ ಸ್ಟಾರ್ಟಿಂಗ್. ಅಂದರೆ ನೀವು ಏನು ಕ್ಯಾಪಿಟಲ್ ಇರುತ್ತೆ ಡಬಲ್ ಮಾಡ್ಕೊಬೋದು. ಬಟ್ ಇನ್ಸ್ಟೆಂಟ್ ಫಂಡಿಂಗಲ್ಲಿ ಯು ಕ್ಯಾನ್ ಸ್ಕೇಲ್ ಅಪ್ ಟು 1.28 million, ಮಿನಿಮಮ್ 3 trading days ಸೇಮ್. ಅದಾದಮೇಲೆ 2 ಫೇಸಿಗೆ ಬಂದ್ರಿ ಅಂತಂದರೆ 2 ಫೇಸಲ್ಲಿ ನಿಮಗೆ ಫಸ್ಟು 10% ಮಾಡಬೇಕಾಗುತ್ತೆ ಫಸ್ಟ್ ಫೇಸಲ್ಲಿ, ಆಮೇಲೆ ಇನ್ನೊಂದು ಫೇಸ್ 5% ಮಾಡಬೇಕಾಗುತ್ತೆ. ಇಲ್ಲಿ ಓವರ್ ಆಲ್ ಡ್ರಾ ಡೌನ್ ನಿಮಗೆ 5% ಮ್ಯಾಕ್ಸಿಮಮ್, ಡೈಲಿ ಡ್ರಾ ಡೌನ್ ಓವರ್ ಆಲ್ ಬಂದು 10% ಇರುತ್ತೆ. ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ಅದಾದಮೇಲೆ ದೀಸ್ ಆರ್ ದ ಪೇಔಟ್ಸ್ ಇನ್ಸ್ಟೆಂಟ್ ಫಂಡಿಂಗ್ ಟಿಲ್ ನಾವು ಕೊಟ್ಟಿರೋದು 25, 24 ಆ್ಯಂಡ್ 2023 ಆಲ್ಮೋಸ್ಟ್. ಸರಿ ನೋಡಿ, ದೀಸ್ ಆರ್ ದ ಪೇಔಟ್ಸ್ ಗಿವನ್ ಬೈ ದ ಫಂಡಿಂಗ್ ಇನ್ಸ್ಟೆಂಟ್ ಫಂಡಿಂಗ್. ಅದಾದಮೇಲೆ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದಿದೆ, ಯು ಕ್ಯಾನ್ ಕ್ಲಿಕ್ ಹಿಯರ್ ಆ್ಯಂಡ್ ಸಿ ದ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಯಾವುದೇ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ ಇವ್ರು ಕೊಡ್ತಾ ಇದ್ದಾರೆ ಯು ಕ್ಯಾನ್ ಸಿ ಹಿಯರ್. ಓಕೆ, ನೀವು ಯಾವ ಟ್ರೇಡ್ ಮಾಡ್ತಾ ಇದ್ದೀರಾ ಇವೆಲ್ಲ ಇಲ್ಲಿ ನೋಡ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಇಫ್ ಯು ಸಿ, ತುಂಬ ಜನಕ್ಕೆ ಸರ್ ಸ್ಪ್ರೆಡ್ಸ್ ಹೆಂಗಿದೆ ಗೊತ್ತಿಲ್ಲ, ಐ ನೀಡ್ ಟು ಸಿ ದ ಸ್ಪ್ರೆಡ್ಸ್ ಬಿಫೋರ್ ಪರ್ಚೇಸಿಂಗ್ ಅಕೌಂಟ್. ನಂಗೆ ಸ್ಪ್ರೆಡ್ಸ್ ನೋಡಬೇಕು. ರಾ ಸ್ಪ್ರೆಡ್ಸ್ ತೊಗೊಂಡ್ರೆ ಇಷ್ಟಿರಲ್ಲ, ಬಟ್ ನಾರ್ಮಲ್ ಆಗಿ ಕಮಿಷನ್ ಫ್ರೀ ಅಕೌಂಟ್ ತೊಗೊತೀರಾ ಅಂತಂದ್ರೆ ಸ್ಪ್ರೆಡ್ಸ್ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅಂಥದ್ದು ನೀವು ಸ್ಪ್ರೆಡ್ಸ್ ಚೆಕ್ ಮಾಡಬೇಕು ಅಂದರೆ ಇಲ್ಲೇ ಇದೆ ಇವ್ರದ್ದು ಡೆಮೋ ಅಕೌಂಟ್ದು ಪಾಸ್ವರ್ಡ್, ಸರ್ವರು, ಲಾಗಿನ್ನು, ಪಾಸ್ವರ್ಡ್. ಸೊ ಇಷ್ಟನ್ನು MT ಫೈಲ್ ಹಾಕಿ ಎಷ್ಟಿದೆ ಸ್ಪ್ರೆಡ್ಸ್ ಅಂತ ಯು ಕ್ಯಾನ್ ಸಿ. ಸ್ಪ್ರೆಡ್ಸ್ ಲಿಟ್ರಲಿ ಯು ಕ್ಯಾನ್ ಸಿ ದ ರಾ ಸ್ಪ್ರೆಡ್ಸ್ ಎವ್ರಿಥಿಂಗ್. ಓಕೆ, ಸೊ ಯು ಹ್ಯಾವ್ ಲಾಟ್ ಆಫ್ ಥಿಂಗ್. ಆ್ಯಂಡ್ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಚಾರ್ಟ್, ನಿಮಗೆ 24/7 ನೀವು ರಿಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರಿಪ್ಲೈ ಬರುತ್ತೆ. ಇಮಿಡಿಯೇಟ್ಲಿ ನಿಮಗೆ ಲೈವ್ ಸಪೋರ್ಟ್ ಇರುತ್ತೆ, ಮೇಲೂ ಇರುತ್ತೆ, ಅದು ಬಿಟ್ಟು ನಿಮಗೆ ಲೈವ್ ಸಪೋರ್ಟ್ ಬೇರೆ ಇರುತ್ತೆ. ಸೊ ಇದರಿಂದ ಎಸ್ ಯು ಕ್ಯಾನ್ ಗೋ ಫಾರ್ ದಿಸ್. ಅದ್ರ ಬಿಟ್ಟು ಇನ್ನೊಂದು ಪ್ಲಸ್ ಏನು ಅಂದರೆ ನಿಮಗೆ ಏನು ನೀವು ಫಂಡೆಡ್ ಅಕೌಂಟ್ ನೀವು ತೊಗೊತಿರಲ್ಲ, ನಿಮ್ಗೆ ಅವಾಗಿಂದ ನಿಮಗೆ ಇನ್ಸ್ಟೆಂಟ್ ಫಂಡಿಂಗ್ ಪ್ಲಸ್ ಅಂತ ಈ ಲಾಯಲ್ಟಿ ಪಾಯಿಂಟ್ಸ್ ಅಂತ ಆ್ಯಡ್ ಮಾಡ್ತಾರೆ. ಸೊ ಅದೇನು ಯೂಸು ಅಂತಂದರೆ ನೆಕ್ಸ್ಟ್ ಟೈಮ್ ನೀವೇನು ಅಕೌಂಟ್ಸ್ ತೊಗೊತೀರಾ ಅವಾಗ ನಿಮಗೆ ಆ ಪಾಯಿಂಟ್ಸಲ್ಲಿ ಒಂದು ಪಾಯಿಂಟ್ ಅಂದರೆ ದಟ್ ಈಸ್ $1, ನಿಮಗೆ $40-50 ಪಾಯಿಂಟ್ಸ್ ಕೊಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅಕೌಂಟು ನಿಮ್ಗೆ ಅದು ಆಲ್ಮೋಸ್ಟ್ 50% ಡಿಸ್ಕೌಂಟಲ್ಲೇ ಸಿಕ್ಬಿಡುತ್ತೆ. ಸೊ ನಿಮಗೆ ಆ್ಯಸ್ ಎ ಟ್ರೇಡರ್ ನಿಮ್ಗೆ ಏನೇನು ಬೇಕೋ ಇನ್ಸ್ಟೆಂಟ್ ಫಂಡಿಂಗ್ ಕೊಡ್ತಾ ಇದೆ. ಏನಂತ ಕೇಳ್ತಾ ಇದ್ದೀನಿ, ಇಫ್ ದೇ ಆರ್ ರಿಯಲಿ ಇಂಟು ಪೇಔಟ್ಸ್ ಕೊಡಬೇಕು ಅಂತ ನಿಜವಾಗ್ಲೂ ಇತ್ತು ಅಂತಂದ್ರೆ ಇನ್ಸ್ಟೆಂಟ್ ಫಂಡಿಂಗ್ ಯಾರು ಕೊಡ್ತಾ ಇದ್ದಾರೆ, ಯು ಕ್ಯಾನ್ ಟ್ರಸ್ಟ್ ದಮ್. ಏನಂತಕ್ಕೆ ಅಂತ ಹೇಳ್ತೀನಿ ಕೇಳಿ. ಬಿಕಾಸ್ ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ವಿತೌಟ್ ಪಾಸಿಂಗ್ ದ ಅಕೌಂಟ್ ಯು ಕ್ಯಾನ್ ಗೆಟ್ ದ ಅಕೌಂಟ್ ಪೇಔಟ್. ಇದು ಏನದು ಅಕೌಂಟ್ ಸಿಗುತ್ತೆ, ಯು ಕ್ಯಾನ್ ಸ್ಟಾರ್ಟ್ ರಿಕ್ವೆಸ್ಟಿಂಗ್ ದ ಪೇಔಟ್. ಸೊ ವೆನ್ ದ ಕಂಪನಿ ಇಸ್ ರೆಡಿ ಟು ಗಿವ್ ದ ಪೇಔಟ್, ನನ್ನ ಒಪಿನಿಯನ್ ಇದೆ, ದೇ ಆರ್ ರೆಡಿ ಟು ಗಿವ್ ದ ಇನ್ಸ್ಟೆಂಟ್ ಫಂಡ್, ಇನ್ಸ್ಟೆಂಟ್ ಅಕೌಂಟ್, ಇನ್ಸ್ಟೆಂಟ್ ಆಕ್ಸೆಸ್ ಕೊಡ್ತಾರೆ. ಬರೀ ದುಡ್ಡು ಮಾಡಕ್ಕೆ ಬರೋರು ದೇ ಆರ್ ಗಿವಿಂಗ್ 1 phase 2 phase ವಿತ್ ಅನ್ನೆಸೆಸರಿ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ಎಸ್ ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಫಂಡಿಂಗು ಇದು ಇನ್ಸ್ಟೆಂಟ್ ಫಂಡಿಂಗ್ ಹೋಗ್ಬೇಕಾ, 1 phase 2 phase ಹೋಗ್ಬೇಕಾ, ರೂಲ್ಸ್ ರೆಗ್ಯುಲೇಷನ್ಸ್, ಇನ್ಸ್ಟೆಂಟ್ ಫಂಡಿಂಗ್ ರೂಲ್ಸು, 1 phase ರೂಲ್ಸು ಕಂಪ್ಲೀಟಾಗಿ ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ಏನೇ ಡೌಟ್ ಇತ್ತು ಅಂತಂದ್ರೂ ಎಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಪರ್ಚೇಸ್ ದ ಅಕೌಂಟ್, ಬಿಲೋ ಇಸ್ ದ ಲಿಂಕ್ ಆ್ಯಂಡ್ ನಾನು ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ. ಓಕೆ, ಯು ಕ್ಯಾನ್ ಪರ್ಚೇಸ್ ಫ್ರಮ್ ದೇರ್ ಯೂಸಿಂಗ್ ದ ಬಿಲ್ ಮೆನ್ಷನ್ ಕೂಪನ್ ಕೋಡ್ ಫಾರ್ ಸಮ್ ಡಿಸ್ಕೌಂಟ್ಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.